ದೀರ್ಘಕಾಲದ ಹಿಂದೆ ಮುರಳಿ ಮನೋಹರ್ ಜೋಶಿ ಅವರು ಕಾಶ್ಮೀರದಲ್ಲಿ ನಾನು ತಿರಂಗ ಹಾರಿಸ್ತೀನಿ ಅಂತ ಹೊರಟಿದ್ದರು. ಒನ್ ಆಫ್ ದ ಮೂಮೆಂಟ್ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಈ ತಿರಂಗಾಗೆ ಸಂಬಂಧವನ್ನು ಗಾಢಗೊಳಿಸ್ತಾ ಹೋಗ್ತಾ ಇದ್ದಿದ್ದು. ನಂತರ ಕಾಲಾನಂತರಗಳಲ್ಲಿ ಸ್ಥಳೀಯವಾಗಿ ಹುಟ್ಟುಕೊಂಡಿದ್ದು ಹುಬ್ಬಳ್ಳಿ ಈದ್ಗಾ ಮೈದಾನದ ತಿರಂಗ ಗಲಾಟೆ. ಹುಬ್ಬಳ್ಳಿ ಈದ್ಗಾ ಮೈದಾನ ತಿರಂಗ ಗಲಾಟೆ ಈಸ್ ಎ ವೆರಿ ಡಿಫ್ರೆಂಟ್ ಇಶ್ಯೂ ಆ್ಯಕ್ಚುಲಿ. ಬಟ್ ನನಗೆ ಭಾಳ ವಿಚಿತ್ರ ಅನಿಸೋದು, ಇಡೀ ಭಾರತಕ್ಕೆ ಧ್ವಜವನ್ನು ಮಾಡಿ ಸರಬರಾಜು ಮಾಡುವಂತಹ ನಮ್ಮ ಧ್ವಜ ತಯಾರಿಕಾ ಘಟಕ ಇರೋದು ಹುಬ್ಬಳ್ಳಿನಲ್ಲಿ. ಈ ಹುಬ್ಬಳ್ಳಿಯಲ್ಲಿ ತಯಾರಿಯಾಗುವ ಈ ಧ್ವಜ, ಆ ಜಾಗದ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ. ಆ ಸಂಸ್ಥೆನ ಏನು ಮಾಡ್ಬೋದು ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಬಟ್ ಎಷ್ಟು ವಿಚಿತ್ರ ಅಂದರೆ, ಆ ಧ್ವಜದ ಒಳಗಡೆ ಇರುವ ಒಂದು ಬಣ್ಣದ ವಿಚಾರದಲ್ಲಿ ಮಾತ್ರ ಜಗಳ ಆಡ್ತಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನೇಹಾ ಹತ್ಯೆ ಪ್ರಕರಣ ಬಹಳ ಸದ್ದು ಮಾಡ್ತಾ ಇದೆ. ದೇಶಾದ್ಯಂತ ಖಂಡನೆ ವ್ಯಕ್ತವಾದ ಈ ಘಟನೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಪ್ರತಿ ಪ್ರಚಾರ ಭಾಷಣದಲ್ಲೂ ಮೋದಿ ಇದನ್ನ ಪ್ರಸ್ತಾಪಿಸುತ್ತಿದ್ದಾರೆ. यहाँ की कांग्रेस की सरकार कर्नाटका को तबाह करने में जुटी है. हुबली में कुछ दिन पहले हमारी एक बेटी के साथ जो हुआ, उसे देखकर पूरा देश चिंतित है. हर मां बाप को कर्नाटका में अपनी बेटी की चिंता सता रही है. ಎಷ್ಟು ಮೂರ್ಖತನ ನೋಡ್ರಿ. ಈ ಇವರು ನ್ಯಾ ಆ ಮಗು ಸತ್ತಾಗ, ಮರ್ಡರ್ ಆದಾಗ ತಕ್ಷಣ ನಾನು ಅವತ್ತೇ ಹೇಳಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಮತ್ತು ಆ ತಂದೆಗೆ ತಾಯಿಗೆ ಇಲ್ಲೇ ತನಿಖೆ ಆಗೋದ್ರ ಬಗ್ಗೆ ಯಾಕೋ ಅವರಿಗೆ ಒಂದು ಸ್ವಲ್ಪ ಆತಂಕ ಇದೆ, ಇಂಡಿಪೆಂಡೆಂಟ್ ಏಜೆನ್ಸಿ ಯಾವುದಾದ್ರೂ ಒಂದು ಕೊಡಿ ಅಂತ. ಮೊದಲೇ ಅದನ್ನು ಅವ್ರು ಹೇಳಿದರೆ ಇಡೀ ಸಮಾಜ ಉಲ್ಟಾ ನಿಂತವ್ರು. ಯಾವುದೇ ಅಂದರೆ ಜಾತಿ ಮತ ಪಂಥ ಮೀರಿ. ಹೌದು. ಯಾವಾಗ ಜನ ರಸ್ತೆ ಮೇಲೆ ಬಂದರು ಆವಾಗ ಮುಖ್ಯಮಂತ್ರಿಗಳು ಬಂದರು. ಈ ಏನೇ ಆಗಿರ್ಬೋದು, ಮೋದಿ ಇರ್ಬೋದು, ನಿಮ್ಮದು ಬಾವುಟದ ಕತೆ ಇರ್ಬೋದು, ಫ್ಲಾಗ್ ಹಾಸ್ಟಿಂಗ್ ಇರ್ಬೋದು, ಜೋಶಿ ನಾನು ಗ್ರೇಟ್ ವರ್ಕ್ ಮಾಡಿದ್ದೀನಿ, ನನ್ನ ಜನರ ಜೊತೆ ಇದ್ದೀನಿ ಇಲ್ಲಿ ಅನ್ನೋದೆಲ್ಲ ಇರ್ಬೋದು. ಬಟ್ ಸ್ಟಿಲ್ ಡೋಂಟ್ ಯು ಥಿಂಕ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇನ್ನೂ ಒಂದು ರೀತಿ ಆ ಹಿಂದುತ್ವದೇ ಪವರ್ ವಿಚ್ ಇಸ್ ರನ್ನಿಂಗ್ ಸ್ಟಿಲ್ ಅಂತ? ಹಿಂದುತ್ವದ ಪವರ್ ಇಲ್ಲಿ ಇದ್ದೇ ಇದೆ. ಹಿಂದುತ್ವದ ಪವರು ನಾವು ಸಂಘಟಿತ ಶಕ್ತಿ ಮೂಲಕ, ನಾನು ಅದರಲ್ಲಿ ಒಂದು ಭಾಗ ಆಗಿ ನಾವು ಮಾಡಿದ್ದೇವೆ. ಆ್ಯಂಡ್ ವಿ ವಾಂಟ್ ದಟ್ ಇಟ್ ಶುಡ್ ಕಂಟಿನ್ಯೂ. ಸಂಘಟಿತ ಹಿಂದೂ ಸಮಾಜ ಇಡೀ ದೇಶಕ್ಕೆ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಎಲ್ಲ ಸಮಾಜಕ್ಕೆ ಅದೊಂದು ಸಂರಕ್ಷಣೆ. ಹಿಂದೂಗಳು ಮತ್ತೊಬ್ಬರ ಮೇಲೆ ಹಿಂದೂ ಸಮಾಜ ಎಂದೂ ಆಕ್ರಮಣ ಮಾಡಿಲ್ಲ. ಹಾಗಾಗಿ ಸಮಾಜಕ್ಕೆ ಒಳಿತೇ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಹಿಂದೂ ಸಮಾಜವನ್ನು ಜಾಗೃತವಾಗಿಡಲಿಕ್ಕೆ ಏನು ನಾವು ಕೆಲಸ ಮಾಡಿದ್ದೀವಿ ಅದರ ಬಗ್ಗೆ ನನಗೆ ಅಭಿಮಾನ ಇದೆ. ಯಾವುದೇ ರೀತಿಯಾದಂಥ ಅದರ ಬಗ್ಗೆ ಸಂಕೋಚ ಇಲ್ಲ. ಎಷ್ಟು ಹಿಂದೂ ಸಮಾಜ ಗಟ್ಟಿರುತ್ತೆ ಅಷ್ಟು ಎಂಟೈರ್ ಸಮಾಜ ಅದನ್ನು ಗಟ್ಟಿ ಮಾಡುವ ಮುಂದುವರಿದ ಭಾಗನೇನ. ಸೆಕೆಂಡ್ ಸ್ಟೇಜ್ ಆದ ತಕ್ಷಣ ಅಟ್ಯಾಕ್ ಸ್ಟಾರ್ಟ್ ಆಗಿರೋದು, ರಿಸರ್ವೇಷನ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಡ್ಯಾಶ್ ಅಂತ. ನಾನು ರಿಸರ್ವೇಷನ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ಈ ಥರ ಅಟ್ಯಾಕ್ಗಳೇನಿದೆ ಅಲ್ಲ, ಅದು ಕೋಇನ್ಸಿಡೆಂಟಲಿ ಅದು ಫಸ್ಟ್ ಸ್ಟೇಜ್ ನಡೆದಾಗೇ ಶುರು ಆಯಿತು. ಆದರೆ ಅವರೇನು, ನೀವು ನೋಡಿದ್ದೀರ ಅದನ್ನು, ಅವರು ಸಬ್ಮಿಟ್ ಮಾಡಿದ್ದು ಮತ್ತು ಅವರು ನೋಟಿಸ್ ಕೊಟ್ಟಿದ್ದು ನ್ಯಾಷನಲ್ OBC ಕಮಿಷನ್ದವರು. ನೋಡಿದ್ದೀನಿ. ಮುಸ್ಲಿಂ ಈಸ್ ನೀದರ್ ಎ ಕಾಸ್ಟ್ ನಾರ್ ಎ ರಿಲಿಜನ್, ದೆನ್ ವಾಟ್ ಇಟ್ ಈಸ್? ಐ ನೋ ಇಟ್. ಅಂದರೆ ಎಷ್ಟು ಅದು ಜಾತಿಯೂ ಅಲ್ಲ ಧರ್ಮವೂ ಅಲ್ಲ. ಈ ವಾದನ ಹಿಂದೂಗಳಲ್ಲೂ ತಂದಿಲ್ವಾ? ಹಿಂದೂ ರಿಲಿಜನ್ ಅಲ್ಲ, ವೇ ಆಫ್ ಲೈಫ್ ಇದು ಅನ್ನೋ ಥರ. ಅಲ್ಲಲ್ಲ, ಹಿಂದೂ ಧರ್ಮ ಏನಿದೆ
ನಾವು ಹಿಂದೂ ಧರ್ಮ ಅಂತಲ್ಲ, ಧರ್ಮವೇ ನಮ್ಮ ಧರ್ಮ ಕನ್ಸೆಪ್ಟೇ ಪೂಜಾ ಪದ್ಧತಿ ಅಲ್ಲ. ಬಾಕಿ ಅದು ಕ್ರಿಶ್ಚಿಯನ್ ಇರ್ಬೋದು, ಇಸ್ಲಾಂ ಇರ್ಬೋದು, ಅವರು ನೀವು ಇಂಥ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು, ಇಂಥ ಪರ್ಟಿಕ್ಯುಲರ್ ಗ್ರಂಥವನ್ನು ನಂಬಿದ್ರೇ ನೀವು ಇದಾಗ್ತೀವಿ. ನೀವು ಆಗ್ತೀರಿ, ಇಲ್ಲ ಅಂದರೆ ಇಲ್ಲ. ಹಿಂದೂದಲ್ಲಿ ಹಂಗಿಲ್ಲಲ್ಲ, ಹೀಗಾಗಿ ಅದನ್ನು ವೇ ಆಫ್ ಲೈಫ್ ಅಂತ ಕರಿಬೋದು ನೀವು. हमारा संविधान धर्म के आधार पर रिजर्वेशन की बात नकारता है, नहीं स्वीकारता है, लेकिन कर्नाटका की सरकार ने ओबीसी रिजर्वेशन का हिस्सा मुस्लिमों को दे दिया है। ये इतने से भी नहीं मानेंगे, इन्होंने पहले भी अपने मैनिफेस्टो में धर्म के आधार पर रिजर्वेशन देने के लिए कानून बनाने की बात कही। इस बार भी इनके मैनिफेस्टो में ऐसे ही सिग्नल है। ಇದೆಲ್ಲ ನೋಡಿದ್ರೆ ಹಂಗಾರೆ ನಿಮಗೆ ಏನನ್ಸುತ್ತೆ, ವೆನ್ ರಾಹುಲ್ ಟಾಕ್ಸ್ ಅಬೌಟ್ ಅವರು ಸಂಪತ್ತನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ, ಎಕ್ಸ್ರೇ ಹಾಕ್ತೀವಿ, ನೋಡ್ಬಿಡ್ತೀವಿ ಎಲ್ಲರ ಆಸ್ತಿಗಳನ್ನು, ಸ್ಟಿಲ್ ಥಿಂಕ್ ಇವೆಲ್ಲ ಇಂಡಿಯಾದಲ್ಲಿ ವರ್ಕ್ ಆಗುತ್ತೆ ಅಂತ? ವರ್ಕ್ ಆಗತ್ತಾ ಇಲ್ಲೋ ಭಯ ಬೆಳೆಸ್ತಾರೆ ರೀ ಜನಕ್ಕೆ, ಮತ್ತು ತೀರ ಕಡು ಬಡವರಿಗೆ ಅರ್ಥ ಆಗಲ್ಲ ಅಂತನೋ ಭಾವನೆಯಲ್ಲಿದ್ದಾರೆ. ಯಾವುದೇ ಇವರಿದ್ದರೂ ಸಹಿತ ಈಗ ತಾನು ಗಳಿಸಿದ್ದು ನಮ್ಮ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿಯೂ ಕೂಡ, ಬಟ್ ನಮ್ಮ ದೇಶದಲ್ಲಿ ಇನ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಭಾಳ ಇರುತ್ತೆ. ಈಗ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರೆ, ಅತ್ಯಂತ ಸಾಮಾನ್ಯ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದಂಥವರು, ಅವ್ರಿಗೆ ಅನ್ಲೆಸ್ ಅವ್ರ ಮನೆಯಲ್ಲಿ ಏನೋ ಆಕ್ಸಿಡೆಂಟು ಅಥವಾ ಯಾರೋ ದುಶ್ಚಟಕ್ಕೋ ಬಿಡಲಿಲ್ಲ ಅಂತಂದರೆ ಒಂದಿಷ್ಟು ಸೇವಿಂಗ್ಸ್ ಮಾಡಿಟ್ಟಿರ್ತಾರೆ, ಒಂದಿಷ್ಟು ಬಂಗಾರ ಮಾಡಿಟ್ಟಿರ್ತಾರೆ, ಮಕ್ಕಳಿಗಾಗತ್ತೆ, ಮಕ್ಕಳ ಮದುವೆಗಾಗತ್ತೆ ಅಂತ. ಅವರು ಎಂಟೈರ್ ನಾನು ಎಕ್ಸ್ರೇ ಮಾಡಿ ನಾನು ಹಂಚ್ತೀನಿ ಅಂತಂದರೆ ಆವಾಗ ನ್ಯಾಚುರಲಿ ಪೀಪಲ್ ವಿಲ್ ನಾಟ್ ಸಪೋರ್ಟ್ ಇಟ್. ಇದು ಮಾವೋವಾದಿ ಸಿಸ್ಟಮ್, ಇದು ನಕ್ಸಲ್ ಸಿಸ್ಟಮ್ ಇದು. ಗ್ಯಾರಂಟಿಗಳಿಂದಲೇ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಕಾಂಗ್ರೆಸ್ಗೆ ಈ ಸಲವೂ ಗ್ಯಾರಂಟಿಯೇ ಕೈ ಹಿಡಿಯುತ್ತೆ ಅನ್ನೋ ಅಚಲ ವಿಶ್ವಾಸದಲ್ಲಿದೆ. ಗ್ಯಾರಂಟಿಗಳಿಂದ ದೇಶ ದಿವಾಳಿ ಆಗುತ್ತೆ ಅನ್ನೋದು ಬಿಜೆಪಿಯ ವಾದ. ರಣಕಣದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿಯದ್ದೇ ಯುದ್ಧ. ಏನು ಹೇಳ್ತೀರಿ ಅಮ್ಮರ್ ನೀವು? ಏನಿಲ್ರಿ, ಈಗೆಲ್ಲ ಆಗೋದು ಆಗತ್ತಲ್ರಿ, 2,000 ಕೊಡತ್ತಾರ್ರಿ, ಮತ್ತೆಲ್ಲ ಅನುಕೂಲ ಐತಲ್ರಿ. ಬಸ್ಸಿಗೆ ಹೋಗೋರಿಗೆ ಮಾಡೋರು, ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೆ ಅನುಕೂಲ ಆಗೈತ್ರಿ. ಅದು ಏನು ಹೇಳ್ತೀರಿ ಅಜ್ಜರ? ಏನು ಈ ಸಲ ಏನ್ರಿ ಇಲೆಕ್ಷನ್ ಏನಂತೈತ್ರಿ? ದೇಶದ ಬಗ್ಗೆ ವಿಚಾರ ಮಾಡಿದ್ರೆ ಮೋದಿ, ದೇಶದ ಬಗ್ಗೆ ವಿಚಾರ ಮಾಡುವಂಥ ವ್ಯಕ್ತಿ ಅಂದ್ರೆ ಮೋದಿನ. ದಟ್ ಮೀನ್ಸ್ ಟು ಸೇ ಅವರ ಸ್ಟ್ರಾಂಗ್ ಫೀಲಿಂಗ್ ಏನಿದೆ ಗ್ಯಾರಂಟಿ, ಇಟ್ ವೋಂಟ್ ಇವನ್ ವರ್ಕ್ ಹಾಗಾರೆ ನಿಮ್ಮ ಪ್ರಕಾರ? ನೋಡಿ, ಅದು ಲೋಕಸಭೆಯಲ್ಲಿ ಜನ ಬಯಸ್ತಾ ಇರೋದು ಮೊದಲಿದ್ದು ಮೋದಿ ಏನು ಸ್ಕೀಮ್ ಕೊಟ್ಟಿದ್ದಾರೆ, ಸಸ್ಟೈನೇಬಲ್ ಸ್ಕೀಮ್. ಈ ಸಸ್ಟೈನೇಬಲ್ ಸ್ಕೀಮು ಮತ್ತು ಸ್ವಾವಲಂಬಿ ಆಗಲಿಕ್ಕೆ ಜನರಿಗೆ ಬೇಕಾದಂಥದ್ದು ಏನು ಕೊಡ್ತಾ ಇದ್ದಾರೆ, ಇದರದ್ದು ಅರಿವು ಮೂಡಿಸ್ಬೇಕು. ಇದೆಲ್ಲ ಈ ಸಸ್ಟೈನಬಲ್ ಥಾಟ್ಸ್ ತುಂಬ ಚೆನ್ನಾಗಿರುತ್ತೆ, ಆದರೆ ನಮ್ಮ ಜನ ಒಂಥರ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ಗೆ ಭಾಳ ಬೇಗ ಬಗ್ಬಿಡ್ತಾರೆ ಅನ್ಸಲ್ವಾ? ಲೈಕ್ ಬಸ್ಸಲ್ಲಿ ಫ್ರೀ ಕೊಟ್ಟೆ ಅಂತಾನೋ, 2,000 ರೂಪಾಯಿ ಕೊಟ್ಬಿಟ್ಟೆ ಅಂತಾನೋ. ನೀವೊಂದು ಈ ಬಸ್ಸು ಮತ್ತು ಮೊದಲಿದ್ದು ರಾಜ್ಯ ಚುನಾವಣೆಯಲ್ಲಿ ಒಂದಿಷ್ಟು ಅದು ವರ್ಕ್ ಆಗುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ಅದು ಖಂಡಿತವಾಗಿ ವರ್ಕ್ ಆಗಲ್ಲ. ಒಂದು ಜನ ಅಷ್ಟು ಚೆನ್ನಾಗಿ ಡಿಫ್ರೆನ್ಶಿಯೇಟ್ ಮತ್ತು ಇನ್ನೊಂದು ನಾನು ಹೇಳ್ತೇನೆ ನಿಮಗೆ, ಇದೇ ಗ್ಯಾರಂಟಿಗಳನ್ನು ನಾನು ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳೇ ಆಗಿದ್ದಾವೆ ಅಂತನ್ನೋದು ನಾನು ಪೂರ್ತಿ ಒಪ್ಪಲ್ಲ. ನಮ್ಮದೇ ಆದ ನಾನು ಐ ಅಗ್ರಿ, ಅನೇಕವಾದ ನಮ್ಮದು ತಪ್ಪುಗಳಿತ್ತು, ನಾನು ಅವನ್ನ ಚರ್ಚೆ ಮಾಡಲ್ಲ. ಆದರೆ ನಾನು ರಾಜಸ್ಥಾನ್ ಇನ್ಚಾರ್ಜ್ ಇದೆ, ವಿಚ್ ಯು ನೋ ವೆರಿ ವೆಲ್. ಐ ವಾಸ್ ದೇರ್ ಫಾರ್ ಮೋರ್ ದ್ಯಾನ್ 6 months. ಎಸ್, ನಾನು ಅನೇಕ ಕಡೆ ಹೋದಾಗ ಅವರು 100 ಯೂನಿಟ್ ಫಸ್ಟ್ 100 ಯೂನಿಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ರಿ. ಯಾರು ಬಡವರು 100 ಯೂನಿಟ್ ಯೂಸ್ ಮಾಡಲ್ಲ, ಇಲ್ಲೂ 200 ಯೂನಿಟ್ ಯಾರೂ ಮಾಡಲ್ಲ. ಆನಂತರ ಇವ್ರು ಹೇಳಿದಂಗೆ ಅವರು 2,000 ಅನೌನ್ಸ್ಮೆಂಟ್ ಮಾಡಿದರು, ಅಕೌಂಟ್ದಾಗ ಹಾಕೋಕ್ಕೂ ಶುರು ಮಾಡಿದರು. ಯಾಕೆ ಸೋತರು?